ಎಸ್ ಇದು ಮೇಲ್ಗಡೆ ಮಾಡ್ಕೊಡ್ತಾವ್ರಿ. ಈ ಕಡೆ ಸೈಡು ಕೆಳಗಡೆ ಇಬ್ಬರು ಫಿನಿಶಿಂಗು, ಮೇಲ್ಗಡೆ ಇದು ಪ್ಯಾರಾಫಿಟ್ ಬಾಲು, ಆ ಕಡೆ ಗೋಡೆದು ಮತ್ತು ಈ ಕಡೆ ಸೈಡ್ ಗೋಡೆ. ಅಲ್ಲಿಗೆ ಒಂಥರ ಕೋಲ್ಡ್ ಅಂದ್ಕೊಳ್ಳಿ, ತಲೆ ಭಾರ ಕೋಲ್ಡ್ ಜಾಸ್ತಿ ಆಗ್ತೈತೆ, ಆಗ್ತಾನೆ ಇರಲ್ಲ ನಮಗೆ ಬಂತು. ಸೊ ಏನೇನು ಕೆಲಸ ಆಗಿದೆ ಅಂತಂದರೆ, ಇವತ್ತು ಮೇಲ್ಗಡೆದು ಪ್ಯಾರಾಫಿಟ್ ಬಾಲು ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗೈತೆ. ಮುಂದ್ಗಡೆ ಚೂರು ಬಿಟ್ಕೊಂಡಿದ್ದಾರೆ, ಏನಕ್ಕೆ ಅಂತಂದ್ರು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ. ಗೈಸ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ವ್ಲಾಗ್. ಮನೆಯದು, ನಮ್ಮ ಮನೆ ಹೊಸ ಮನೆಯದು ಕನ್ಸ್ಟ್ರಕ್ಷನ್ ಪ್ಲಾಸ್ಟಿಂಗ್ ನಡೀತಿದೆ. ಸೊ ಇವತ್ತೇನೇನು ಕೆಲಸ ಆಗುತ್ತೆ ಏನಿರುತ್ತೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ಕೆಲಸದವ್ರು ಬಂದಿದ್ದಾರೆ. ಗೈಸ್ ಆಲ್ರೆಡಿ ಬಂದುಬಿಟ್ಟು ಒಂದು 3 ಜನ ಪೀಸ್ ಆ್ಯಂಡ್ ಒಳಗಡೆ ಹಾಕ್ಕೊಳ್ತಿದ್ದಾರೆ. ಸೊ ಬನ್ನಿ ಏನೇನಾಗುತ್ತೆ ನೋಡೋಣ ಇವತ್ತು. ನೀರು ಇರಲಿಲ್ಲ ನೆನ್ನೆ, ನೀರೇ ನೆನ್ನೆ ಸಂಜೆ ಹಾಕ್ಸ್ಬಿಟ್ಟಿದ್ದೀನಿ ಫುಲ್ ಟ್ಯಾಂಕು. ನೋಡ್ರಿ ಫುಲ್ ಐತೆ ನೀರು. ಸೊ ಇಲ್ಲಿ ಹಾಕ್ಕೊಳ್ತಿದ್ದಾರೆ ಹಾಲ್ಗೆಲ್ಲ. ಹಂಗೆ ಕೇಳೋಣ ಇವನು ಹೊರ್ತಾನ ಕೇಳು. ಹಾಂ ಇಲ್ಲೇ ಬಂದು. ಸೊ ಇದು ಮಿಕ್ಸ್ ಮಾಡ್ಕೊಳ್ತಾರೆ. ಬಾತ್ರೂಮ್ ಓಡಿ ಅಂತ ಹೇಳಿ ಇಬ್ಬರಿಗೆ ಮಾರ್ತಿಗೆ ಒಳಗೆ ನಾವು ಅದು ಪಿಂಜಿ ಮಾಡಿ ಬಿಚ್ಚಿ ಹಾಕ್ತೀವಿ. ಆಮೇಲೆ ಮರ ಖಾಲಿ ಆಗ್ತಾವ. ಪಿಂಜಿ ನೋಡಿ ಒಳಗಿನ ಸೈಡು ಕೈಪಿಡಿ ಅವೆಲ್ಲ ಹೊಡೆ ಅಂತ ಹೇಳು. ಪಿಂಜಿ ವಾಸ್ಕಲ್ಗೆ ಹೇಳು, ನನಗೆ ಅಳತೆ ಹೇಳು, ಸೈಜ್ ಹೇಳು. ಯಾವ್ದು ಹೇಳು? ಈಗ ಡೋರ್ದು ವಾಸ್ಕಲ್ ಸೈಜ್ ನಂಗೆ 2 ರೂಮ್ಗೂ ಯಾವ ಸೈಜ್ ತರ್ಬೇಕು ಹೇಳ್ಬಿಡು ನನಗೆ. 2 ಡೋರ್ದು ಹೇಳು. 3 ಅಡಿ ಕರೆಕ್ಟಾಗಿ 3 ಅಡಿ. ಹಾಂ 3 ಅಡಿ 7 ಅಡಿ 7 ಅಡಿ 3 7 ಎರಡು ಸೇಮಾ? ಅದು ನೋಡಿಲ್ಲ ಇದು ಒಂದು 3 7 ಇದ್ರದ್ದು ನೋಡು, ಅಳತೆ ನೋಡಿ ಎಷ್ಟು. ಇದು 3 7 ಅನಿಸ್ತದೆ. 2.5 7? ಅದೇ 2.5 7. ಬನ್ನಿ ನೀರು ತೊಗೊಂಡ್ಕೊಳ್ಳೋಣ ಕೆಲಸದವ್ರಿಗೆ ಕುಡಿಯೋದಕ್ಕೆ. ಸ್ನೇಹಿತರೆ ನೋಡಿ, ಈಗ ಈ ಕಡೆ ಗೋಡೆ ಪೆಂಡಿಂಗ್ ಇತ್ತಲ್ಲ, ಸೊ ಅಲ್ಲಿ ಬಾರ್ಡ್ರು ತಂದು ರೆಡಿ ಮಾಡ್ಕೊಳ್ತಿದ್ದಾರೆ. ಒಂದು ಸೈಡಲ್ಲಿ ನೋಡಿ, ಈ ಕಡೆ ಸೈಡಲ್ಲಿ ಇದೆಯಲ್ಲ ಬಾರ್ಡ್ರು. ಸೊ ಇದನ್ನು ರೆಡಿ ಮಾಡ್ಕೊಳ್ತಾರೆ. ಒಂದು ಸಜ್ಜಾ ಮತ್ತು ಸಜ್ಜಾ ಹತ್ರ ಪಟ್ಟಿ ಒಟ್ಟು ಈ ಕಡೆ ಕಿಟಕಿದು ಗ್ರಿಲ್ ಒಂದು ಫಿಟ್ ಮಾಡಬೇಕು, ಈ ಕಡೆ ಕಿಟಕಿದೊಂದು ಗ್ರಿಲ್ ಫಿಟ್ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಅದು ನೋಡಿ, ಇದು ಮೇಲ್ಗಡೆ ಮಾಡ್ಕೊಡ್ತಾವ್ರಿ. ಈ ಕಡೆ ಸೈಡು ಕೆಳಗಡೆ ಇಬ್ಬರು ಫಿನಿಶಿಂಗು, ಮೇಲ್ಗಡೆ ಇದು ಪ್ಯಾರಾಫಿಟ್ ಬಾಲು, ಆ ಕಡೆ ಗೋಡೆದು ಮತ್ತು ಈ ಕಡೆ ಸೈಡ್ ಗೋಡೆ 2 ಮಾಡ್ಕೊಡ್ತಾವ್ರೆ. ಇವಾಗ ಬಂದ್ಬಿಟ್ಟು ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಟೈಮು ನಂದು ಕಾಲ ಇತ್ತು. ಸೊ ಊಟ ಮಾಡಿರಲಿಲ್ಲ, ಊಟ ಮಾಡಿಕೊಂಡು ಹೋಗ್ತಾಯಿದ್ದೀನಿ ಟೀ ತೊಗೊಂಡು. ಗಾಳಿಗೆ ಒಂಥರ ಕೋಲ್ಡ್ ಅಂದ್ಕೊಳ್ಳಿ, ತಲೆ ಭಾರ ಕೋಲ್ಡ್ ಜಾಸ್ತಿ ಆಗ್ತೈತೆ, ಆಗ್ತಾನೆ ಇರಲ್ಲ ನಮಗೆ ಬಂತು. ಈ ಕಡೆ ಓಡಾಡಲಿಲ್ಲ ಅಂತಂದರೆ ಕೆಲಸ ಬೇಗ ಕೆಲಸಗಳು ಮಾಡಲ್ಲ. ಸ್ನೇಹಿತರೆ ಈಗ ಈ ಕಡೆದು ಸಾರಿಗೆಲ್ಲ ಬಿಚ್ಕೊಂಡು ಈ ಕಡೆ ಸೈಡ್ ಕಟ್ಕೊಳ್ತಿದ್ದಾರೆ ನೋಡ್ರಿ. ಟೈಮ್ ಹತ್ತತ್ತೆ 2:45 ಆಗ್ತಿದೆ. ಈ ಕಡೆದು ಸಜ್ಜಾ ಮತ್ತು ಪಟ್ಟಿ ಕ್ಲಿಯರ್ ಮಾಡ್ಕೊಳ್ತಾವ್ರೆ. ಮೇಲ್ಗಡೆ ಆ ಕಡೆ ಈ ಕಡೆ ಗೋಡೆದು ಹೊರಗಡೆ ಮಾಡ್ಕೊಳ್ತಾವ್ರೆ.
ಇದು ಬಂದ್ಬಿಟ್ಟು ನೋಡ್ರಿ ಮೇಲ್ಗಡೆ ಇಬ್ಬರು ಅದು ಮೇಲ್ಗಡೆ ಕಂಬಿಗಳು ಬಿಟ್ಟಿದ್ದಾರೆ ನೋಡಿ ಚಿಕ್ಕ ಸೈಡಲ್ಲಿ. ಸೊ ಅದನ್ನೆಲ್ಲ ಕಟ್ ಮಾಡ್ಕೊಳ್ದು ಅಂದರೆ ಅದೆಲ್ಲ ಕಟ್ ಮಾಡ್ಕೊಳ್ತಿದ್ದಾರೆ ಎಕ್ಸ್ಟ್ರಾ ಬಿಟ್ಟಿರೋದೆಲ್ಲ. ನಮ್ಮ ಬೇಡ ತೆಗ್ದಾಕ್ಬಿಡಿ ಅಂತ ಹೇಳ್ತೆ. ಸೊ ಅದಕ್ಕೆಲ್ಲ ಸುಮ್ಮನೆ ಯಾಕೆ ಕೆಲಸ ಟೈಮ್ ಜಾಸ್ತಿ ಆಗುತ್ತೆ ಏನೋ ಮಾಡಿಸ್ತಾರೆ ಅಂತ. ಸೊ ಮೇಲ್ಗಡೆ ಬಂದ್ಬಿಟ್ಟು ನೋಡಿ 5 ಫೀಟ್ ವಾಲು ಕೆಲಸ ಅಪ್ಲೈನ್ ಶುರು ಮಾಡಿ ಈ ಕಡೆ ನೋಡಿ ಈ ಕಡೆ ಇಷ್ಟು ಮುಗಿಸಿದ್ದಾರೆ ಇವಾಗ. ಈ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಮುಗಿಸಿದ್ದಾರೆ ಪೂರ್ತಿ. ಈ ಕಡೆ ಎರಡು ಗೋಡೆದು ಪ್ಯಾರಫಿಟ್ ಆಗಿದೆ. ಈ ಕಡೆ ಮೂರನೇದು ಈ ಕಡೆ ನೀರು ಹಾಕೊಂಡು ರೆಡಿ ಹಾಕಿ ಮಾಡ್ತಿದ್ದಾರೆ ಇವಾಗ. ಸೊ ಈ ಕಡೆ ಆಲ್ಮೋಸ್ಟ್ ಇವಾಗ ಪ್ಯಾರಫಿಟ್ ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತಾರೆ ಮೇಲ್ಗಡೆ. ಕೆಲಸ ಬಂದ್ಬಿಟ್ಟು ಟೈಮು 6 ಗಂಟೆ 6:15 ಆಯಿತು. ಸೊ ಕೆಲಸ ಎಲ್ಲ ಮಾಡಿಬಿಟ್ಟು ಹೋದ್ರು ಇವಾಗ ಕೆಲಸದವರು. ಸೊ ಏನೇನು ಕೆಲಸ ಆಗಿದೆ ಅಂತಂದರೆ ಇವತ್ತು ಮೇಲ್ಗಡೆದು ಪ್ಯಾರಾಫಿಟ್ ವಾಲು ಎಲ್ಲ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗೈತೆ. ಮುಂದ್ಗಡೆ ಒಂಚೂರು ಬಿಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೂ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ತನಕ ಮಾಡ್ಕೊಂಡಿದ್ದಾರೆ. ಈ ಕಡೆ ಸೈಡ್ ಮಾತ್ರ ಬಿಟ್ಕೊಂಡಿದ್ದಾರೆ. ಏನಕ್ಕಂದ್ರೆ ಅದು ಇಲ್ಲಿ ಗೋಡೆ ಈ ಕಡೆದೆಲ್ಲ ಗೋಡೆ ಮಾಡ್ಕೊಳ್ಳೋ ಟೈಮಲ್ಲಿ ಅದು ಮಾಡ್ಕೊಳ್ತಾರೆ. ಅದು ಬಿಟ್ಟು ನೋಡಿ ಮೇಲ್ಗಡೆ ಪೂರ್ತಿ ಪ್ಯಾರಾಫಿಟ್ ವಾಲ್ ಏನಿದೆ ಸೊ ಇಲ್ಲಿ ತನಕನೂ ಕಂಪ್ಲೀಟ್ ಆಗೈತೆ. ಸೊ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಬಿಟ್ಕೊಂಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕೊನೆಯಲ್ಲಿ ಈ ಗೋಡೆ ಎಲ್ಲ ಫಿನಿಷ್ ಮಾಡುವಂಥ ಟೈಮಲ್ಲಿ ಮಾಡ್ಕೊಳ್ತಾರೆ. ಸೊ ನೋಡಿ ಇನ್ನೂ ಎಷ್ಟು ಪೀಸ್ ಆ್ಯಂಡ್ ಇದೆ ಮೇಲ್ಗಡೆ. ಸೊ ಕ್ಯೂರಿಂಗ್ ಬಂದ್ಬಿಟ್ಟು ನಾಳೆ ಒಟ್ಟಿಗೆ ಮಾಡ್ತೀನಿ. ಈ ವಾಲಿಗೆ ಇವತ್ತು ಏನೇನು ರೆಡಿ ಮಾಡಿದ್ದಾರೆ ಎಲ್ಲದಕ್ಕೂ ಕೂಡ ನಾಳೆ ಬೆಳಗ್ಗೆನೇ ಮಾಡಬೇಕು. ಸೊ ನಾಳೆ ಬೆಳಗ್ಗೆ ಧೂಳು ನೋಡಿ ಗೈಸ್, ಹೆವಿ ಧೂಳು ಬರುತ್ತೆ ಗಾಳಿಗೆ. ಸೊ ಇದು ಮತ್ತು ಲಾಸ್ಟ್ ನೆನ್ನೆ ಮಾಡಿದ್ದಕ್ಕೂ ಭಾನುವಾರ ಮಾಡಿದ್ದು ಗೋಡೆ ಅದರದ್ದು ಕಿಟಕಿದು ಫಿನಿಶಿಂಗ್ ಮಾಡಿದ್ದಾರೆ ಸಜ್ಜಾ ಮತ್ತು ಪಟ್ಟಿ. ಸೊ ಅದು ಕಂಪ್ಲೀಟ್ ಆಯಿತು. ಮತ್ತು ಈ ಕಡೆ ಸೈಡಿಗೆ ನಾಳೆ ಕೆಲಸ ಮಾಡೋದಕ್ಕೆ ಇದು ಏನಂತಾರೆ ಸಾರ್ವೆ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಗೈಸ್. ಕಬ್ಬಣಗಳು ಇಲ್ಲೆಲ್ಲ ಬಿಸಾಕ್ಬಿಟ್ಟವ್ರೆ. ಇದೆಲ್ಲ ಎತ್ತಿಕ್ಬೇಕು. ಮೇಲ್ಗಡೆ ಬಿಟ್ಟಿದ್ರು ಇದು ನೋಡಿ ಕಬ್ಬಣಗಳೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟವ್ರು ಹಂಗಂಗೆ ಎತ್ತಿಕೋಣ. ಕಾಲಿಗೆ ಕಿಚ್ಕೊಂಬಿಟ್ಟು ಸಪ್ಟಿಗೆ ಹೋಗ್ಬಿಡುತ್ತೆ. ಮತ್ತೆ ಇಲ್ಲೊಂದೆರಡು ಐತೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಎಂತ ಅನಿಸ್ತಾನೆ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಇವತ್ತು ನೈಟ್ ಡ್ಯೂಟಿಗೆ ಬೇರೆ ಹೋಗ್ಬೇಕು. ಡ್ಯೂಟಿ ಬ್ಲಾಗ್ ಬರುತ್ತೆ ನಿಮಗೆ ನಾಳೆ, ಆಯಿತಾ? ಸ್ವಲ್ಪ ಹೊತ್ತಿಗೆ 6:15 ಸ್ವಲ್ಪ ಹೊತ್ತು 1 ಅವರ್ 2 ಅವರ್ ರೆಸ್ಟ್ ಮಾಡಿಕೊಂಡು ಊಟ ಮಾಡಿಕೊಂಡು ಒಟ್ಟಿಗೆ ಡ್ಯೂಟಿನ ಆನ್ ಮಾಡ್ಕೊಡ್ತೀನಿ.